ಅಯ್ಯೋ ದೇವ್ರೆ, ನಮ್ಮಮ್ಮ ಹೇಳಿದ ನಿಜನೇ. ಈ ಮನೆಯವ್ರು ಎಷ್ಟು ಒಳ್ಳೆಯವರು. ನಾನು ಇವ್ರಿಗೆಲ್ಲ ಎಷ್ಟು ಮೋಸ ಮಾಡಿದ್ದೀನಿ. ಆದ್ರೂ ನೋಡ್ದಾ, ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ನಾನು ಎಷ್ಟು ನೀಟಾಗಿ ಕೇರ್ ಮಾಡ್ತಾರೆ, ನಾನು ಎಷ್ಟು ಲವ್ ಮಾಡ್ತಾರೆ. ಆದರೆ ನಾನು ಛೇ, ಆ ಮನೆಯಾಳನ್ನು ನಂಬ್ಕೊಂಡು ಹೋಗ್ಬಿಟ್ಟಿದ್ದೆ. ಇನ್ನೊಂದು ಹುಡುಗಿನ ಲವ್ ಮಾಡಿಕೊಂಡು ಇನ್ನೊಂದು ಹುಡುಗಿ ಛೇ, ಅವನ ಜೊತೆ ಹೋಗೋ ಅವಶ್ಯಕತೆ ನನಗೇನಿತ್ತು? ಅದಕ್ಕೆ ಹೇಳೋದು, ಅಪ್ಪ ಅಮ್ಮ ಯಾವತ್ತಿದ್ರೂ ನಮಗೆ ಒಳ್ಳೆ ಹುಡುಗನೇ ಸೆಲೆಕ್ಟ್ ಮಾಡ್ತಾರೆ, ಒಳ್ಳೆ ಹುಡುಗನ ಜೊತೆನೇ ಜೀವನ ಮಾಡೋಕೆ ಇದು ಮಾಡ್ತಾರೆ ಅಂತ. ನಾನೇನೆ ಅರ್ಥನೇ ಮಾಡ್ಕೊಳ್ತಾ ಇರಲಿಲ್ಲ. ಹೀಗಂತೂ ಚೆನ್ನಾಗಿ ಅರ್ಥ ಆಗ್ತಾಯಿದ್ದೆ ನನಗಂತೂ. ಜೀವನದಲ್ಲಿ ನಿಜವಾಗೂ ಅಪ್ಪ ಅಮ್ಮನ ಮಾತು ಕೇಳಬೇಕಿತ್ತು ಅಂತ. ಇವರೆಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು, ಎಷ್ಟು ಪ್ರೀತಿಯಾಗಿ ನಡ್ಕೊಂಡ್ರು ಅಲ್ವಾ. ಬಿಡು, ನನ್ನದೇ ದೌಲತ್ತು ದುರಂಕಾರ ಜಾಸ್ತಿ. ಅದಕ್ಕೆ ದೇವರು ಸರಿಯಾಗಿ ಮಾಡ್ದೆ ನನಗಂತೂ. ಇನ್ನು ಮುಂದೆ ಆದರೂ ಚೇಂಜ್ ಆಗಿ, ಇನ್ನು ಮುಂದೆ ಆದರೂ ಒಳ್ಳೆಯವಳು ಆಗ್ಬೇಕಪ್ಪ ನಾನಂತೂ. ಇನ್ಮೇಲೆ ದುರಂಕಾರ ಎಲ್ಲ ಮಾಡಲೇಬಾರ್ದು. ಹೋ ರಮ್ಯಾ ಅವರೇ, ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಹಾ ನೋಡಿ, ಇಷ್ಟು ಮಾತ್ರ ಚೆನ್ನಾಗಿದ್ದೀನಿ. ನಾನೇನು ಹೊಲ ಆಯಿತು, ಮನೆ ಆಯಿತು, ನಾನಾಯಿತು, ನನ್ನ ಖುಷಿ ಆಯಿತು. ಇಷ್ಟರೊಳಗಡೆ ನಾನು ಹ್ಯಾಪಿಯಾಗಿರ್ತೀನಿ. ಮತ್ತೆ ಹೆಂಗಿದೆ ನಿಮ್ಮದೆಲ್ಲ ಬಿಸ್ನೆಸ್ಸು, ಲೈಫು ಎಲ್ಲ ಚೆನ್ನಾಗಿದೆಯಾ? ನೀವೇನು ಬಿಡ್ರಿ ಕೋಟ್ಯಾಧೀಶರು, ಚೆನ್ನಾಗೇ ಇರ್ತೀರಾ. ನಾವಾದರೆ ಯೋಚನೆ ಮಾಡ್ಬೇಕಷ್ಟೇನೆ. ಮತ್ತೆ ಏನು ನಮ್ಮನೆ ಕಡೆ ಬಂದಿದ್ರಿ? ಇಷ್ಟು ಬೇಗ ವಾಪಸ್ ಬರ್ತಾ ಇದ್ದೀರಾ? ಬನ್ನಿ ಮನೆ ಒಳಗಡೆ ಬನ್ನಿ, ಅಮ್ಮಂಗೆ ಹೇಳಿ ಏನಾದರೂ ಮಾಡಿಸ್ಕೊಡ್ತೀನಿ. ಅಯ್ಯೋ ಇಲ್ಲ ಆಕಾಶ್, ಅದು ನಾನು ಆಗಲೇ ನಿಮ್ಮ ಮನೆಗೆ ಹೋಗಿ ನಿಮ್ಮ ಮನೇಲಿ ಕಾಫಿ ಎಲ್ಲ ಮಜ್ಜಿಗೆ ಎಲ್ಲ ಕೊಟ್ಟರು. ಅದೆಲ್ಲ ಕುಡಿದು ಮಾಡಿ ಈಗ ತಾನೇ ಬಂದೆ. ಅದು ನಮ್ಮ ಅಜ್ಜಿ ಮಜ್ಜಿಗೆ ಇಸ್ಕೊಂಡು ಬಾ ಅಂತ ಹೇಳಿದ್ರು. ಅದಕ್ಕೇನೆ ನಾನು ಮಜ್ಜಿಗೆ ಇಸ್ಕೊಳ್ಳೋಕ್ಕೆ ಅಂತ ಹೇಳಿ ಬಂದಿದ್ದೆ ಅಷ್ಟೇ. ಇಸ್ಕೊಂಡು ಈಗ ಹೋಗ್ತಾ ಇದ್ದೀನಿ. ನಾನು ಬರ್ತೀನಿ. ಅಯ್ಯೋ, ಅಪರೂಪ ಬಂದಿದ್ದೀರಾ ಮನೆಗೆ, ಊಟ ಮಾಡದೆ ಹಂಗೆ ಹೋಗ್ತಾ ಇದ್ದೀರಾ? ನಿಮ್ಮನೆಗೆ ಅವತ್ತು ನಾನು ಬಂದಿದ್ದಕ್ಕೆ ನಿಂತ ಅಮ್ಮ ಎಷ್ಟೆಲ್ಲ ಮಾಡ್ಕೊಟ್ಟ ಗೊತ್ತಾ ನನಗೋಸ್ಕರ ಅಂತೇಳಿ. ಅದು ಮಾಡಿ ಇದು ಮಾಡಿ ಇದು ಅದು ಅಂತ ಹೇಳಿ ನನಗಂತೂ ತಲೆನೇ ಕೆಡಿಸ್ಬಿಟ್ಟ. 5 ನಿಮಿಷನೂ ಸುಮ್ಮನೆ ಕೂತ್ಕೊಳ್ಳೋಕೆ ಬಿಡಲಿಲ್ಲ. ಅದು ಎಷ್ಟೊಂದೆಲ್ಲ ತಿನ್ನೋದೆಲ್ಲ ಕೊಡಿಸ್ತಾ, ಏನೇನೋ ಮಾಡ್ದ. ಅಂಥದ್ರಲ್ಲಿ ನಾನೀಗ ಇಷ್ಟು ಬೇಗ ಬಿಟ್ಬಿಟ್ರೆ ಹೆಂಗೆ ಹೇಳು? ಬಾ ಒಳಗಡೆ ಬಾ, ಏನಾದರೂ ಅಮ್ಮಂಗೆ ಹೇಳ್ಬಿಟ್ಟು ಮಾಡಿಸ್ತೀನಿ ನಾನೇನೆ. ಇಲ್ಲ ನನ್ನ ಕೈಯಾರೇನೆ ಕ್ಯಾರೆಟ್ ಹಲ್ವ ತುಂಬ ಚೆನ್ನಾಗಿ ಮಾಡ್ತೀನಿ. ಬಾ, ನಾನು ಕ್ಯಾರೆಟ್ ಹಲ್ವನ ಮಾಡ್ತೀನಿ. ಕ್ಯಾರೆಟ್ ಹಲ್ವನ? ಅದು ಕ್ಯಾರೆಟ್ ಹಲ್ವಾ? ಅದು ಅಯ್ಯೋ ಏನು ಬೇಡ ನನಗೆ, ಏನು ಬೇಡ ಬಿಡಿ ನನಗೆ. ಓಕೆ ರೀ, ಸುಮ್ಮನೆ ಬಲ್ವಂತ ಯಾಕೆ? ನಿಮ್ಮ ಇಷ್ಟ. ನೀವು ಬೇಡ ಅಂತಂದರೆ ಬೇಡ ಬಿಡಿ. ಪಾಪ ನೀವು ನಾಚ್ಕೋತಾ ಇದ್ದೀರಾ, ಪರವಾಗಿಲ್ಲ. ಓಡಿ, ಟೈಮ್ ಆಯಿತು ಅಂತ ಅನಿಸುತ್ತೆ ಪಾಪ ನಿಮಗೂ. ಅಯ್ಯೋ, ಇಷ್ಟೆಲ್ಲ ಮಾಡಿದ್ದೀನಿ. ಮದುವೆ ಅರೇಂಜ್ ಆಗಿ ಅದನ್ನು ಕ್ಯಾನ್ಸಲ್ ಬೇರೆ ಮಾಡಿದ್ದೀನಿ. ಆದರೂ ಅವ್ರು ಇನ್ನೂ ಮಾತಾಡ್ತೀರಾ. ಒಂದು ಸಲ ಆದ್ರೂ ಕ್ಷಮೆ ಕೇಳಿಲ್ಲ ಅಂತಂದರೆ ನನ್ನ ದುರಂಕಾರ ಇನ್ನೂ ಕಡಿಮೆ ಆಗಿಲ್ಲ ಅಂತಲೇ ತಾನೇ ಅರ್ಥ. ನನ್ನ ದುರಂಕಾರನ ಕಡಿಮೆ ಮಾಡ್ಕೋಬೇಕು ತಾನೇ. ಹಾಂ, ಅದು ಸರಿಯೇ. ಹಿಂಗೆ ಮೊದಲು ಕ್ಷಮೆ ಕೇಳ್ಬಿಡೋಣ. ಕ್ಷಮೆ ಕೇಳಿದ್ರೆ ನನ್ನ ದುರಂಕಾರ ಕಡಿಮೆ ಆಗೈತೆ ಅಂತಲೇ ಅರ್ಥ. ಹಾಂ, ಅದೇ ಸರಿ, ಕ್ಷಮೆ ಕೇಳ್ತೀನಿರು. ನೋಡಿ ಆಕಾಶ್ ಅವರೇ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹಾಂ ಹೇಳಿ ರಮ್ಯಾ ಅವರೇ. ಅದು ನಾನು ನಿಮ್ಮ ಹತ್ರ ಕ್ಷಮೆ ಕೇಳಬೇಕಿತ್ತು. ನಿಜವಾಗ್ಲೂ ನನ್ನ ಕ್ಷಮಿಸ್ಬಿಡಿ. ನಾನು ಗೊತ್ತೋ ಗೊತ್ತಿಲ್ಲದೇನೋ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ. ಅಂದರೆ ನಿಮ್ಮ ಮದುವೆ ಎಲ್ಲ ಮಾತುಕತೆ ಎಲ್ಲ ಆದಮೇಲೆ ನಾನೇ ಮದುವೆ ಬೇಡ ಅಂತೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿಸ್ಬಿಟ್ಟೆ. ಅದು ನಾನು ಬೇರೆ ಒಂದು ಹುಡುಗನ ಲವ್ ಮಾಡ್ತಾಯಿದ್ದೆ. ತುಂಬಾ ಅವನ್ನ ಇಷ್ಟಪಡ್ತಾ ಇದ್ದೆ. ಅವನ್ನ ಬಿಟ್ಟು ಇರಬೇಕು ಅಂತ ನನಗೆ ಅನ್ನಿಸ್ಲೇ ಇಲ್ಲ. ಅವನು ಎಷ್ಟು ಸುಳ್ಳೇಳಿ ಮೋಸ ಮಾಡಿದ್ದ ನನಗೆ ಅಂದರೆ, ಅಯ್ಯೋ ಬಿಡಿ, ಅದೆಲ್ಲ ಹೇಳೋಕ್ಕಾಗಲ್ಲ. ಅಷ್ಟೊಂದೆಲ್ಲ ಸುಳ್ಳೇಳಿ ಮೋಸ ಮಾಡ್ದ. ಅದಕ್ಕೆ ಅವನ್ನ ಬ್ರೇಕಪ್ ಮಾಡ್ಕೊಂಡ್ಬಿಟ್ಟೆ ಅವನ ಹತ್ರ. ನಿಮಗೆ ಆ ಟೈಮಲ್ಲಿ ನಾನು ಅವ್ನು ಇಷ್ಟಪಡ್ತಿರೋದಕ್ಕೆ ಮದುವೆನೇ ಬೇಡ ಅಂತ ಜೋರಾಗಿ ಜಗಳ ಮಾಡಿಬಿಟ್ಟು ನಿಮ್ಮ ಜೊತೆ ಮದುವೆ ಎಲ್ಲ ಕ್ಯಾನ್ಸಲ್ ಮಾಡ್ಕೊಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿಮ್ಮ ಕೈ ಮುಗಿತೀನಿ, ನನಗೆ ಕ್ಷಮಿಸ್ಬಿಡಿ. ತಪ್ಪಾಯಿತು ನಂದು. ನಾನು ಈ ಥರ ಮಾಡಬಾರ್ದಾಗಿತ್ತು ನಿಮ್ಮ ಹತ್ರ. ಅಮ್ಮ ನನಗೆ 1000 ಸಲ ಹೇಳಿದ್ರು, ಇಲ್ಲ ತುಂಬ ಒಳ್ಳೆ ಫ್ಯಾಮಿಲಿ ಅಂತ. ನಾನೇ ಅರ್ಥ ಮಾಡ್ಕೊಳ್ಳಿಲ್ಲ. ಹೀಗೆಲ್ಲ ಕಾಲ ಮಿಂಚೋಗ್ಬಿಟ್ಟಿದೆ. ಇವಾಗ ಅರ್ಥ ಆಗಿದೆ ನನಗೆ, ನಾನು ತಪ್ಪು ಕೆಲಸ ಮಾಡಿಬಿಟ್ಟೆ ಅಂತ ಹೇಳಿ. ಆದ್ರೂ ನಾನು ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ, ಸರಿನಾ? ದಯವಿಟ್ಟು ಕ್ಷಮಿಸಿ. ಅಯ್ಯೋ, ನಿಮ್ಮ ಲವ್ ಬ್ರೇಕಪ್ ಆಗಿರೋ ವಿಚಾರ ನನಗೆ ಗೊತ್ತಿರಲಿಲ್ಲ. ನಿಮಗೆ ಮನ್ಸಿಗೆ ನೋವು ಮಾಡಿದೆ ಅಂತ ಅನಿಸುತ್ತೆ. ದಯವಿಟ್ಟು ಕ್ಷಮಿಸ್ಬಿಡಿ. ಮನ್ಸಿಗೆ ಏನಾದರೂ ನೋವಾಗಿದ್ರೆ ಅದು ನನಗೆ ಗೊತ್ತಿರಲಿಲ್ಲ. ನೀವು ಲವ್ ಮಾಡಿದ್ದೀರಾ, ಜೊತೆಗಿದ್ದೀರಾ ಅಂತ ಅಂದ್ಕೊಂಡಿದ್ದೆ. ನನಗೆ ಅಷ್ಟೊಂದೇನೂ ಗೊತ್ತಿಲ್ಲ. ಕ್ಷಮಿಸ್ಬಿಡಿ, ಪರವಾಗಿಲ್ಲ. ಅದು ಹಳೆ ವಿಚಾರ ಎಲ್ಲ ಈಗ ಯಾಕೆ? ಹಳೆ ವಿಚಾರ ಎಲ್ಲ ಬಿಟ್ಬಿಡಿ. ಹಳೆ ವಿಚಾರ ಎಲ್ಲ ಏನು ಬೇಡ ಈಗ, ಸರಿನಾ? ಈಗ ಮದುವೆ ನಿಂತೋಗಿದ ತಕ್ಷಣ ಕೋಪ ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು ಅದೆಲ್ಲ ಯಾಕೆ? ಆ್ಯಕ್ಚುಲಿ ನನಗೆ ಅಂತ ಅಮ್ಮ ಬೇರೆ ಹುಡುಗಿನ ನೋಡಿದ್ದಾರೆ. ಹುಡುಗಿನೂ ಅವ್ರ ಮನೆ ಕಡೆನೂ ಚೆನ್ನಾಗಿದ್ದಾರೆ, ಒಳ್ಳೆ ಹುಡುಗಿ, ಒಳ್ಳೆ ಫ್ಯಾಮಿಲಿ. ನಾನು ಅವ್ರನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಅಂತೇಳ್ಬಿಟ್ಟೆಲ್ಲ ರೆಡಿ ಮಾಡ್ತಿದ್ದಾರೆ. ಇನ್ನೂ ಒಂದು ಸಲ ಅವರು ಬಂದು ಹೋಗಬೇಕು ಅಂತ ಅಂದಿದ್ದಾರೆ. ಅವರು ಮನೆಗೆ ಬಂದು ಹೋದರೆ ನಮ್ಮದು ಮದುವೆ ಆಗುತ್ತೆ. ಈಗ ನಾನೇ ಬೇರೆ ಹುಡುಗಿನ ಮದುವೆ ಮಾಡ್ಕೊತಾ ಇದ್ದೀನಿ, ನೀನು ಬೇರೆ ಹುಡುಗನ ಇಷ್ಟಪಟ್ಟೆ. ಹಾಗಂತ ನಮ್ಮ ಸಂಬಂಧ ಯಾವತ್ತೂ ಫ್ರೆಂಡ್ಶಿಪ್ಪು, ನಮ್ಮ ಅಪ್ಪ ಅಮ್ಮನ ಫ್ರೆಂಡ್ಶಿಪ್ಪು ನಾವು ಯಾವತ್ತೂ ದೂರ ಮಾಡಬಾರ್ದು ಅಲ್ವಾ? ಅದಕ್ಕೇ ನನಗೆ ನಿಮ್ಮ ಮೇಲೆ ಯಾವ ಕೋಪನೂ ಇಲ್ಲ. ಏನು, ನಿಮಗೆ ಮದುವೆ ಸೆಟ್ ಆಯ್ತಾ? ಹೌದಾ? ನಿಮ್ಮ ಮನೇಲಿ ಏನು ಹೇಳಲೇ ಇಲ್ವಲ್ಲ ನನಗೆ? ಇಲ್ಲ, ಮದುವೆ ಸೆಟ್ ಆಗಿಲ್ಲ. ಆದರೆ ಹುಡುಗಿ ನೋಡಿದ್ದಾರೆ, ಅವರು ಒಪ್ಕೊಂಡಿದ್ದಾರೆ. ಇನ್ನು ಮನೆಗೆ ನೋಡೋ ಶಾಸ್ತ್ರ ಎಲ್ಲ ಇದೆಯಲ್ಲ, ಅದೆಲ್ಲ ಮುಗಿಸ್ಕೋಬೇಕು ಇನ್ನನ್ನು. ನೋಡೋಣ ಬಿಡಿ, ಏನಾದರೂ ಅದು.
ಐ ಆಮ್ ಸಾರಿ, ನಿಮ್ಮ ಲೈಫ್ ಸೆಟ್ಲ್ ಆಗಿಬಿಟ್ಟಿದೆ ಅಂತ ಅಂದ್ಕೊಂಡಿದ್ದೆ. ನಿಮ್ಮ ಲೈಫು ಈ ಥರ ಆಗಿದೆ ಅಂತ ಅಂದ್ಕೊಂಡಿರಲಿಲ್ಲ ಬ್ರೇಕಪ್ಪು ಅಂತ. ಬಿಡಿ, ಬ್ರೇಕಪ್ ಆದರೆ ಏನೂ ಆಗಲ್ಲ. ಸರಿನಾ, ಒಂದು ಸ್ವಲ್ಪ ದಿನ ಆಮೇಲೆ ನೀವೇ ಸರಿ ಹೋಗ್ತೀರಾ. ಆಮೇಲೆ ನೀವೇನೇ ಹೇಳ್ತೀರಾ, ಅಯ್ಯೋ ನಾನು ಆರಾಮಾಗಿದ್ದೀನಿ ಅಂತ ಹೇಳಿ. ಓಕೆನಾ? ಹ್ಞೂ, ಸರಿ ಆಯಿತು. ನೀವು ಮನೆಗೆ ಬರಲ್ಲ ಅಂತ ಹೇಳ್ತಾ ಇದ್ದೀರಾ. ಸರಿ, ನಾನೇ ಹೋಗ್ತೀನಿ. ಹೊರಗಡೆಯಿಂದ ಬಂದು ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ. ಸ್ವಲ್ಪ ರೆಸ್ಟ್ ಮಾಡಬೇಕು ನಾನು. ಬೇಜಾರು ಮಾಡ್ಕೊಬೇಡಿ. ಇನ್ನೊಂದಿನ ಯಾವಾಗಾದರೂ ಮನೆಗೆ ಬನ್ನಿ, ಸರಿನಾ? ನಾನೇನಾದರೂ ಮಾಡ್ಕೊಡ್ತೀನಿ. ಅಯ್ಯೋ ಪರವಾಗಿಲ್ಲ, ನೀವು ಹೋಗಿ ಒಳಗಡೆ. ಅಯ್ಯೋ ನನ್ನ ಹತ್ರ ಮಾತಾಡ್ಕೊಂಡು ನಿಂತ್ಕೊಬಿಟ್ರಿ ನೀವು. ಹೋಗಿ, ಪರವಾಗಿಲ್ಲ, ನಾನು ಮನೆಗೆ ಹೋಗ್ತೀನಿ. ಏನು ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಬಿಟ್ಟೆ, ಒಳಗಡೆಗೆ ಬರಲ್ವಾ? ಹಾಂ ನಡಿ. ಇಲ್ಲೇ ರಮ್ಯಾ ಸಿಕ್ಕಿದ್ಲಲ್ಲ, ರಮ್ಯಾ ಹತ್ರ ಮಾತಾಡ್ತಾ ಇದ್ದೆ ಅಷ್ಟೇ. ಪಾಪ ಅಮ್ಮ ರಮ್ಯಾ, ಲವ್ ಬ್ರೇಕಪ್ ಎಲ್ಲ ಆಯ್ತಂತೆ. ನೋಡಿದ್ರೆ ಅಯ್ಯೋ ಪಾಪ ಅಂತ ಅನಿಸುತ್ತೆ. ಬೇಡ ಮಗ, ಹಣೆ ಬರಹ ಏನು ಮಾಡೋಕ್ಕಾಗಿಲ್ಲ. ಹಣೆ ಬರಹಕ್ಕೆ ನಾವು ಎಷ್ಟು ಪ್ರಯತ್ನ ಪಟ್ರು ನಾವು ಯಾರನ್ನ ಮದುವೆ ಮಾಡ್ಕೋಬೇಕು ಅಂತ ಬರ್ದಿರ್ತದ ನಮ್ಮ ಮನೆಯಾಗೆ, ಅಷ್ಟು ನೆನೆಯೇ ನಾವು ಅವ್ರನ್ನೇ ಮದುವೆ ಮಾಡ್ಕೊಳ್ಳೋದು. 7 ಸಮುದ್ರ ದಾಟಿ ಹೋಗಿ ಮದುವೆ ಮಾಡ್ಕೊಳ್ಳೋರಿಲ್ವಾ? ಹಣೆ ಬರಹ ಅನ್ನೋದು ಎಲ್ಲೆಲ್ಲಿ ಬರ್ದಿರ್ತದೆ, ಯಾರ್ಯಾರಿಗೆ ಕರ್ಮಗಳು. ಬಾ ಮಗ, ನೀನು ಕೈ ಕಾಲು ಮುಖ ತೊಳ್ಕೊ ಬಾ ನೀನು ಫಸ್ಟು. ಅಯ್ಯೋ ಆಕಾಶ್ಗೂ ಮದುವೆ ಸೆಟ್ ಆಗ್ಬಿಟ್ಟೈತೆ. ನನ್ನ ಲೈಫ್ನ ನಾನೇನೇ ಹಾಳು ಮಾಡ್ಕೊಂಡ್ಬಿಟ್ನಲ್ಲ ನಾನೇನೆ. ಛೇ. ಈಗ ನಮ್ಮಮ್ಮ ಏನು ಹೇಳಿದ್ರೆ ಅದನ್ನೇ ಕೇಳಬೇಕು. ಇನ್ನು ನಮ್ಮಮ್ಮ ಏನು ಮಾತು ಹೇಳಿದ್ರೆ ಅವ್ರು ಯಾರನ್ನು ತೋರಿಸಿದ್ರೆ ಅವ್ರನ್ನೇ ಮದುವೆ ಮಾಡ್ಕೋಬೇಕು. ಎಲ್ಲರೂ ಲೈಫಾಗಿ ಸೆಟ್ಲ್ ಆಗ್ತಾವ್ರೆ. ನಾನೇನೆ ಆ ಮೂದೇವಿ ಹಿಂದೆ ಬಿದ್ದುಬಿಟ್ಟು ಎಲ್ಲ ಹಾಳಾಗೋದೆ. ನಾನು ಆ ಮೂದೇವಿ ಜೊತೆ ಇದು ಮಾಡ್ಕೊಂಡು. ಛೇ, ಅದಕ್ಕೆ ಅಪ್ಪಮ್ಮನ ಮಾತು ಕೇಳಬೇಕು ಅನ್ನೋದು. ಯಾಕೆ ಮಗಳೇ ಸಪ್ಪು ಕುಂದ್ಕೊಬಿಟ್ಟಲ್ಲ, ಏನಾಯ್ತು? ಏನೂ ಇಲ್ಲ ಬಿಡಿ, ಸುಮ್ಮನೆ ಏನಾಯ್ತು ಅಂತ ಅನ್ಬೇಡಿ ನೀವು. ಯಾಕೆ ಅವ್ರ ಮಂತಕ್ಕೆ ಹೋಗಿ ಬಂದಾಗಿಂದ, ಮಹಾರ್ ಮಂತಕ್ಕೆ ಹೋಗಿ ಬಂದಾಗಿಂದ ಸಪ್ಕಿದೆಯಲ್ಲ, ಏನಾಯ್ತು? ಏನಾರು ಅಂದ್ಲಾ? ಏನಾರು ಅಂದಿದ್ರೆ? ಛೇ, ಏನು ಅಂದಿಲ್ಲ ಕಣಜ್ಜಿ. ನನ್ನ ಯಾಕೆ ಏನಾದರೂ ಅಂತಾಳೆ? ಅಂದರೆ ಸಾರಿ, ನನ್ನನ್ನು ಯಾಕೆ ಏನಾದರೂ ಅಂತಾರೆ? ಅಲ್ಲ, ಅವರು ನಾನು ಇಷ್ಟೆಲ್ಲ ತಪ್ಪು ಮಾಡಿದ್ರು ಅವರು ಏನೂ ಆಗೇ ಇಲ್ಲ ಅನ್ನೋ ಥರ ಮಾತಾಡ್ಕೊಂಡು ಸುಮ್ಮನೆ ಇದ್ರಲ್ವಾ, ಅದನ್ನ ನೋಡಿ ನನಗೇನೇ ಒಂಥರ ಶೇಮ್ ಆದಂಗೆ ಆಯಿತು. ನಾನೇ ತಲೆ ತಗ್ಸಂಗಾಯ್ತು ಅಜ್ಜಿ. ಅವರೆಲ್ಲ ಎಷ್ಟು ಒಳ್ಳೆಯವ್ರಜ್ಜಿ. ನಮ್ಮಮ್ಮ ಅದಕ್ಕೆ ಅಲ್ವಾ ಅವ್ರ ಮಗುಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಏನೇನೋ ಅಂದ್ಕೊಂಡು ಏನೇನೋ ಮಾಡಿದ್ದಿದ್ದು. ಎಲ್ಲ ಉಲ್ಟಾ ಆಗೋಯ್ತು ಅಷ್ಟೇ. ನನ್ನ ಲೈಫ್ ನಾನೇ ಹಾಳು ಮಾಡ್ಕೊಂಡ್ಬಿಟ್ಟೆ. ಅಮ್ಮ ನನಗೆ ಏನು ಮಾಡಿದ್ರು ಎಲ್ಲ ನಾನು ಒಳ್ಳೇದಕ್ಕೆ ಮಾಡಿರ್ತಿತ್ತು. ನಾನೇ ಅರ್ಥ ಮಾಡ್ಕೊಂಡಿಲ್ಲ. ಅವ್ರ ಫ್ಯಾಮಿಲಿನ ಇಷ್ಟು ಹತ್ರದಿಂದ ನೋಡಿ ನನಗೇನೇ ಒಂಥರ ಆಶ್ಚರ್ಯ ಆಗೋಯ್ತು. ಎಲ್ಲರೂ ದ್ವೇಷ ಮಾಡಲ್ಲ, ಏನೂ ಮಾಡಲ್ಲ, ಎಷ್ಟು ಖುಷಿಯಾಗಿ ನೆಮ್ಮದಿಯಾಗಿರ್ತಾರೆ ಗೊತ್ತಾ? ನಾನೇ ಅನ್ನಿಸ್ತೈತೆ ದೊಡ್ಡ ಕೆಲಸ ಮಾಡ್ಕೊಂಡಿದ್ದು ಅಂದರೆ. ಸರಿ ಬಿಡು ಅಜ್ಜಿ, ಏನು ಮಾಡೋಕ್ಕಾಗುತ್ತೆ. ಅವನಿಗೂ ಇವಾಗ ಮದುವೆ ಸೆಟ್ ಆಗೈತಂತೆ. ಓಹೋ, ಅವ್ನು ಮದುವೆ ಸೆಟ್ ಆಗೈತೆ ಅಂತ ಬೇಜಾರು ಮಾಡ್ಕೊಂಡಿದ್ಯಾ? ಯಾರು ಹೇಳಿದ್ರು ಮದುವೆ ಸೆಟ್ ಆಗೈತೆ ಅಂತ? ಸುಮ್ಮನೆ ಹೆಣ್ಣು ನೋಡ್ಕೊಂಬಿಟ್ಟು ಬಂದವ್ರು ಅಷ್ಟೇ. ಏನೇ ಹೋಗ್ಬಿಟ್ಟು ಅವರು ಒಪ್ಕೊಂಡವ್ರಂತೆ. ಹೆಣ್ಣಿನ ಕಡೆನೂ ಇನ್ನೂ ವಿಚಾರ ಮಾಡೋಕ್ಕೂ ಮನೆ ನೋಡೋಕ್ಕೂ ಏನಕ್ಕೂ ಬಂದಿಲ್ಲ. ಸುಮ್ಕೆ ಒಪ್ಕೊಂಡವ್ರು ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಅದು ಏನು ಕಥೆಯೋ, ಅದು ಏನು ನಿಜವೋ, ಅದು ಏನು ಸುಳ್ಳು ನನಗೂ ಗೊತ್ತಿಲ್ಲ. ಇನ್ನು ಎಲ್ಲ ಸೆಟ್ ಆದಮೇಲೆ ಅಲ್ವೇ ಗೊತ್ತಾಗೋದು. ಎರಡು ಮನೆತನೂ ಒಪ್ಕೋಬೇಕು, ದೊಡ್ಡವರು ಚಿಕ್ಕವರು ಕುಂತ್ಕೊಂಡು ಮಾತಾಡಬೇಕು, ಆವಾಗ ಅಲ್ವೇ ಆಗೋದು. ಮೊಮ್ಮಗಳೇ, ನೀನು ಏನು ತಲೆ ಕೆಡಿಸ್ಕೊಬೇಡ. ನಿನಗೆ ಒಂದು ಏಜಾಗಂಗೆ ಆಡಿಸ್ತಾ ಇತ್ತು, ಆಡಿದ್ಯಾ. ಈಗ ನಿನಗೆ ಅರ್ಥ ಆಯ್ತಾನೆ ಏನು ಒಳ್ಳೇದು ಏನು ಕೆಟ್ಟದು ಅಂತ ಹೇಳಿ. ಬಿಡು, ಏನಾಗಕ್ಕಿಲ್ಲ, ಎಲ್ಲ ಒಳ್ಳೇದಾಯ್ತದೆ, ದೇವ್ರವನೇ, ಸುಮ್ಕಾಗು. ಆದರೂ ನಾನು ತುಂಬಾ ತಪ್ಪು ಮಾಡಿಬಿಟ್ಟೆ ಅಜ್ಜಿ. ತುಂಬ ಅಂದರೆ ತುಂಬ ತಪ್ಪು, ತುಂಬ ದುರಂಕಾರ ಮಾಡಿಬಿಟ್ಟೆ. ನಾನು ಹೆಂಗೆ ದುರಂಕಾರ ಮಾಡ್ತಾ ಇದ್ದೆ ಅಂದರೆ ಈಗ ನೆನೆಸ್ಕೊಂಡ್ರೆ ನನಗೇನೆ ಛೇ ಒಂಥರ ಆಗ್ತೈತೆ. ನಾನು ಈ ಥರ ಎಲ್ಲ ಬಿಹೇವ್ ಮಾಡೋದನ್ನ ಛೇ ಅಂತ ಅನ್ನಿಸ್ತೈತೆ. ಸಮಾಧಾನ ಮಾಡ್ಕ, ಏನೂ ಆಗಕ್ಕಿಲ್ಲ, ಎಲ್ಲ ಒಳ್ಳೇದೇ ಆಯ್ತದೆ, ಸುಮ್ಕಿರು.